ಓಂ ನಮಃ ಶಿವಾಯ. ಇಲ್ಲಿ ನಾನು ಇಡ್ತಾ ಇರೋಂಥ ವಿಭೂತಿ ಯಾವುದು ಅಂತ ನಿಮಗೆ ಗೊತ್ತಾ? ಇಲ್ಲಿ ನೋಡಿ, ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ವಿಭೂತಿ ಬರ್ತಾ ಇದೆ. ಇದೇ ವಿಭೂತಿಯನ್ನು ಇವಾಗ ನಾನು ಧರಿಸಿರೋವಂಥದ್ದು. ಈ ಒಂದು ವಿಶೇಷವಾದಂಥ ಸ್ಥಳ ಎಲ್ಲಿದೆ ಅಂತಂದರೆ ಕೊಟ್ಟಿಯೂರಿನಲ್ಲಿ ಶಿವನ ದೇವಸ್ಥಾನದಲ್ಲಿ ಈ ಒಂದು ವಿಶೇಷತೆ ಇದೆ. ನೀವು ಯಾವುದೇ ಕಲ್ಲನ್ನು ತಗೊಂಡು ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ಇಲ್ಲಿ ವಿಭೂತಿ ಉತ್ಪತ್ತಿಯಾಗುತ್ತೆ. ಆ ಒಂದು ವಿಭೂತಿನೇ ನಾವು ಇಲ್ಲಿ ಗಂಧದ ಥರ ಹಣೆಗೆ ಧರಿಸ್ತಾ ಇರೋವಂಥದ್ದು. ನೀವು ಇಲ್ಲಿಗೆ ಬಂದಾಗ ಈ ಒಂದು ವಿಶೇಷತೆಯನ್ನು ನೋಡ್ಬೋದು. ನೋಡಿ ಎಷ್ಟು ವಿಭೂತಿ ಯಾವ ಥರ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಕೇವಲ ಇದೊಂದೇ ವಿಶೇಷತೆ ಅಲ್ಲ, ಈ ಒಂದು ಕೊಟ್ಟಿಯೂರು ಶಿವನ ದೇವಸ್ಥಾನದಲ್ಲಿ ಇನ್ನೂ ಬಹಳಷ್ಟು ವಿಶೇಷತೆಗಳಿದೆ. ಈ ಒಂದು ವಿಶೇಷತೆಗಳ ಬಗ್ಗೆನೇ ಇವತ್ತು ನಾನು ನಿಮಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಮುಖ್ಯವಾಗಿ ಇಲ್ಲಿಗೆ ಬಂದಾಗ ನಾವು ಯಾವ ಒಂದು ವರವನ್ನು ಕೇಳಿಕೊಂಡ್ರೆ 100% ನಮಗೆ ಈ ಒಂದು ವರ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ, ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಕೊಟ್ಟಿಯೂರು ಶಿವನ ಟೆಂಪಲ್ಗೆ ಹೊರಟಿದ್ದೀವಿ. ಈಗಾಗಲೇ ನೀವೆಲ್ಲರೂ ಕೂಡ ನೋಡ್ದಂಗೆ ಅಲ್ಲಿ ಕೊಟ್ಟಿಯೂರಿನಲ್ಲಿ ತುಂಬಾ ಗಲಾಟೆಗಳು ನಡೀತಾ ಇದೆ. ತುಂಬ ಕನ್ನಡಿಗರಿಗೆಲ್ಲರಿಗೂ ಕೂಡ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಕನ್ನಡಿಗರಿಗೆ ಯಾವುದೇ ರೀತಿಯ ಒಂದು ಮರ್ಯಾದೆ ಇಲ್ಲ, ಭಾಷೆ ಬರೋದಿಲ್ಲ, ಕನ್ನಡಿಗರ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲನೂ ಬೆಳಗ್ಗೆನೇ ಟಿ ವಿ ನ್ಯೂಸಲ್ಲಿ ನಾವು ನೋಡಿದ್ವಿ. ಮನೆಯಲ್ಲೆಲ್ಲರೂ ಕೂಡ ಹೋಗಬೇಡಿ, ಅಲ್ಲಿ ಅಷ್ಟೊಂದು ಗಲಾಟೆ ನಡೀತಾ ಇದೆ, ಅಂಥ ಕಡೆಗೆ ಹೋಗ್ತಿರಲ್ಲ ಅಂತ ಹೇಳಿಬಿಟ್ಟು ನಮಗೆ ಅಂತ ಇದ್ದರು. ಆದರೂ ಮೊದಲೇ ನಮ್ಮ ಬಸ್ಸೆಲ್ಲ ಬುಕ್ ಮಾಡಿರೋದ್ರಿಂದ ನೋಡೋಣ ಏನಾಗುತ್ತೋ, ಹೋಗೋಣ, ಬಸ್ಸೆಲ್ಲ ಬುಕ್ ಆಗಿದೆ ಅಲ್ಲ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಅಲ್ಲಿ ಹೋಗಿದ್ದ ಪರಿಣಾಮ ಏನಾಯಿತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನಾವು ಬೆಂಗಳೂರಿನಿಂದ ಕೊಟ್ಟಿಯೂರಿಗೆ ಸಂಜೆ 5 ಗಂಟೆಗೆ ಬಿಟ್ವಿ. ಬೆಂಗಳೂರಿನಿಂದ ಈ ಒಂದು ಕೊಟ್ಟಿಯೂರು ಸುಮಾರು 350 ಕಿಲೋಮೀಟ್ರ್ ಇದೆ. ನಾವು ಇಲ್ಲಿಂದ ಹೊರಡಬೇಕಾದ್ರೆ ಸುಮಾರು 8 ಅಥವಾ 9 ಗಂಟೆಗಳ ಕಾಲ ಟೈಮ್ ಬೇಕಾಗುತ್ತೆ. ನೀವು ಮೈಸೂರಿಂದ ಅಥವಾ ಬಾನಂತವಾಡಿ, ಇರಿಟಿ, ಕೊಟ್ಟಿಯೂರು ಸುಮಾರು ಯಾವ ಕಡೆಯಿಂದ ಹೋಗಬೇಕಾದ್ರೂ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಎಷ್ಟು ಕಿಲೋಮೀಟ್ರ್ ಇದೆ ಅನ್ನೋದನ್ನು ನಿಮಗೆ ತೋರಿಸುತ್ತೆ. ಹಾಗೆ ನೀವು ಟ್ರೈನ್ ಮುಖಾಂತರ ಕೂಡ ಬೇಕಾದರೂ ಹೋಗ್ಬೋದು. ನಾವು ಅಲ್ಲಿಗೆ ಹೋಗಿ ಸಂಜೆ ತಲುಪೋಷ್ಟರಲ್ಲಿ ನಸುಕಿನಲ್ಲಿ 3 ಗಂಟೆ 50 ನಿಮಿಷಗಳ ಕಾಲ ಆಗಿತ್ತು. ಅಂದರೆ ನಸುಕಿನಲ್ಲಿ ಅಲ್ಲಿ ಹೋಗಿ ನಾವು ತಲುಪಿದ್ವಿ. ಯಾಕೆ ಅಂದರೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಒಂದು ದರ್ಶನ ಮಾಡೋಣ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಸಂಜೆ ಅಲ್ಲಿ 5 ಗಂಟೆಗೆ ಬಿಟ್ಟಿದ್ವಿ. 5 ಗಂಟೆಗೆ ಬಿಟ್ಟವರು ನಸುಕಿನಲ್ಲಿ 3-3:30 ಗಂಟೆಗೆ ಅಲ್ಲಿ ಹೋಗಿ ತಲುಪಿದ್ದೀವಿ. ಇನ್ನೇನು ಮುಂದೆ ಹೋಗಿಬಿಟ್ಟು ಅಲ್ಲೇ ವಿಚಾರಿಸ್ಬೇಕು, ಎಲ್ಲಿ ಏನಿದೆ ಏನಿಲ್ಲ ಏನೂ ನಮಗೆ ಗೊತ್ತಿಲ್ಲ. ಮೊದಲನೇ ಸಲ ನಾವು ಕೊಟ್ಟಿಯೂರಿಗೆ ಹೋಗಿರೋವಂಥದ್ದು. ಅಲ್ಲಿ ಹೋಗಿ ತಲುಪೋಷ್ಟರಲ್ಲಿ ನೋಡಿ ಮಳೆ ಜಿನಿ ಅಂತ ಜಿನಿತಾನೇ ಇತ್ತು. ಇಲ್ಲಿನ ವಿಶೇಷತೆ ಇನ್ನೊಂದೇನು ಅಂದರೆ ಯಾವಾಗಲೂ ಕೂಡ ಇಲ್ಲಿ ಮಳೆ ಬೀಳ್ತಾನೇ ಇರುತ್ತಂತೆ, ಮಳೆ ನಿಲ್ಲೋದೇ ಇಲ್ಲ. ಹಾಗಾಗಿ ನಾವು ಜೊತೆಯಲ್ಲಿ ಛತ್ರಿ ತೊಗೊಂಡು ಹೋಗೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂತಂದರೆ ಎಲ್ಲಿಂದ ಎಲ್ಲಿಗೆ ನಡ್ಕೊಂಡು ಹೋಗಬೇಕು, ಎಲ್ಲಿ ಏನೇನಿದೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ. ನಾವಲ್ಲಿ ಕನ್ನಡದಲ್ಲಿ ಕೇಳಕ್ಕೆ ಹೋದಾಗ ನಮ್ಗೆ ಯಾವುದೇ ರೀತಿಯ ರೆಸ್ಪಾನ್ಸು ಸಿಗೋದಿಲ್ಲ. ಮಲಯಾಳಂ ಅಥವಾ ತಮಿಳ್ ಭಾಷೆಯಲ್ಲಿ ನಾವು ವಿಚಾರಿಸ್ಬೇಕಾಗುತ್ತೆ. ಎಲ್ಲಿ ಸ್ನಾನ ಮಾಡೋದು, ನದಿ ಎಲ್ಲಿದೆ ಅಂತೆಲ್ಲ ಕೇಳಿದ್ವಿ, ಏನೂ ಸರಿಯಾಗಿ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅಲ್ಲೊಂದು ಕಡೆಗೆ ಬಾವಿ ಇತ್ತು, ಆ ಬಾವಿನಲ್ಲಿ ನೀರನ್ನು ಸೇದ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆದ್ವಿ. ಇಲ್ಲೆಲ್ಲ ಸೈಡಲ್ಲಿ ಕಾಣಿಸ್ತಾ ಇದೆಲ್ಲ, ಈ ಕಡೆಗೆ ಆ ಕೊನೆಯಲ್ಲಿ ಹೋದರೆ ಅಲ್ಲೇ ನಿಮಗೆ ವಾಶ್ರೂಮ್ ಎಲ್ಲ ಸಿಗುತ್ತೆ. ಬಾವಿ ನೀರಲ್ಲೇ ನಾವು ನೀರನ್ನು ಸೇದ್ಕೊಂಡು ಸ್ನಾನ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಇನ್ನೇನು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಎಲ್ಲ ಕಡೆಗೂ ಕೂಡ ಇನ್ನೂ ಕತ್ಲೆ ಇದೆ. ಬ್ರಾಹ್ಮಿ ಮುಹೂರ್ತ ಇವಾಗ 4 ಗಂಟೆ 50 ನಿಮಿಷ ಆಗ್ತಾಯಿದೆ. ಇವಾಗ 1 ಗಂಟೆನಲ್ಲಿ ನಾವೆಲ್ಲರೂ ಕೂಡ ಸ್ನಾನಗಳೆಲ್ಲನೂ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ. ಈ ಒಂದು ಸ್ಥಳವು ಬಾವಲಿ ನದಿಯ ದಡೆಯ ಮೇಲೆ ಇರುವಂಥ ದೇವಸ್ಥಾನ. ಅಕ್ಕರೆ ಕೊಟ್ಟಿಯೂರು ಹಾಗೂ ಇಕ್ಕರೆ ಕೊಟ್ಟಿಯೂರು ಅಂತ ಹೇಳಿಬಿಟ್ಟು. ಇಕ್ಕರೆ ಕೊಟ್ಟಿಯೂರು ಬಂದು 11 ತಿಂಗಳು ಓಪನ್ ಇರುತ್ತೆ. ಅಕ್ಕರೆ ಕೊಟ್ಟಿಯೂರು ಬಂದು ಕೇವಲ 1 ತಿಂಗಳುಗಳು ಮಾತ್ರ ಓಪನ್ ಇರುತ್ತೆ. ಇಲ್ಲಿ 28 ದಿವಸಗಳ ಕಾಲ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ವೈಶಾಖ ಮಾಸದಲ್ಲಿ ಈ ಒಂದು ವಿಶೇಷವಾದಂಥ ಪೂಜೆಗಳು ಇಲ್ಲಿ ನೆರವೇರಿಸಲಾಗುತ್ತೆ. ಇಲ್ಲಿ ಕೇವಲ
28 ದಿವಸಗಳ ದರ್ಶನ ಇರೋದರಿಂದ ಮೊದಲನೇ 4 ದಿವಸ ಹಾಗೂ ಕೊನೆಯ ಭಾಗದಲ್ಲಿ 4 ದಿವಸ ಇಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶವಿರೋದಿಲ್ಲ, ಮಧ್ಯಭಾಗದಲ್ಲಿ ಇಲ್ಲಿ ಪ್ರವೇಶವಿರುತ್ತದೆ. ಈ ಒಂದು ನದಿಯಲ್ಲಿ ಬೇಕಾದರೂ ನೀವು ಸ್ನಾನಗಳನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಲ್ಲಿ ನಾನು ತೋರಿಸಿರೋಂಥ ಒಂದು ಬಾವಿಯಲ್ಲಿನೂ ಕೂಡ ನೀವು ನೀರನ್ನು ಸೇದಿಕೊಂಡು ಅಲ್ಲಿ ಬೇಕಾದರೂ ನೀವು ಸ್ನಾನವನ್ನು ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ಯಾವುದೇ ರೀತಿಯ ಒಂದು ಗುಡಿಯಾಗಿರಲಿ, ಕಟ್ಟಡ ಆಗಿರಲಿ, ದೊಡ್ಡ ಆಡಂಬರವಾದಂಥ ದೇವಸ್ಥಾನವಾಗಲಿ ಇಲ್ಲ. ಇಲ್ಲಿ ಚಪ್ಪರದಿಂದ ಮಾಡಿದಂಥ ಒಂದು ಛಾವಣಿ ಇದೆ. ಆ ಛಾವಣಿಯ ಕೆಳಗೆ ಇರುವಂಥದ್ದೇ ಈ ಶಿವಲಿಂಗ. ಇಲ್ಲಿಯೇ ಪೂಜೆ ನೆರವೇರೋದು. ಹಾಗೆ ಹೆಣ್ಮಕ್ಕಳಾದರೆ ಒಂದು ವೈಟು ಟವಲ್ನ ಸುತ್ತಕೊಳ್ಳೋದು ಉತ್ತಮ. ಈ ಒಂದು ಆನೆ ಮೇಲೆ ಇಲ್ಲಿ ಮೆರವಣಿಗೆ ಮಾಡ್ತಾರೆ ಶಿವ ಹಾಗೂ ಪಾರ್ವತಿಗೆ. ಇಲ್ಲಿ ಇರೋವಂಥದ್ದೇ ಇದು ಅಕ್ಕರೆ ಕೊಟ್ಟಿಯೂರಿನ ಒಂದು ಶಿವನ ಟೆಂಪಲ್. ನೋಡಿ, ಚಪ್ರ ಅದೆಲ್ಲ ಕಾಣಿಸ್ತಾ ಇದೆಲ್ಲ ನಿಮಗೆ, ಇದೇ ಒಂದು ಶಿವನ ದೇವಸ್ಥಾನ. ಇನ್ನು ಈ ಸ್ಥಳದ ಇತಿಹಾಸದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಶಿವನು ನೆಲೆಸಿದ್ದಾನೆ. ಇಲ್ಲಿ ದಕ್ಷನು ಯಜ್ಞ ಮಾಡಿದಂಥ ಸ್ಥಳ. ಈ ಒಂದು ಯಜ್ಞಕ್ಕೆ ಸತಿದೇವಿ ಬಂದಾಗ ಅಲ್ಲಿ ಆ ಒಂದು ಯಜ್ಞದಲ್ಲಿ ಶಿವನಿಗೆ ಯಾವುದೇ ರೀತಿಯ ಸ್ಥಾನಮಾನವಿಲ್ಲವೆಂದು ಗೊತ್ತಾಗಿ ಸತಿದೇವಿಯು ಅಗ್ನಿಗೆ ಆಹುತಿಯಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಆ ಪ್ರಾಣ ತ್ಯಾಗ ಮಾಡಿದಂಥ ಸಮಯದಲ್ಲಿ ಶಿವನಿಗೆ ಗೊತ್ತಾಗಿ ಶಿವನು ಬಂದು ಸತೀದೇವಿಯ ಒಂದು ದೇಹವನ್ನು ಹೊತ್ತು ದುಃಖತಪ್ತನಾಗಿ ತಾಂಡವವನ್ನು ಆಡ್ತಾನೆ. ಆ ತಾಂಡವ ಆಡಬೇಕಾದ್ರೆ ಶ್ರೀ ವಿಷ್ಣುವು ಬಂದು ಆತನು ತನ್ನ ಶ್ರೀಚಕ್ರದಿಂದ ಸತಿಯ ದೇಹವನ್ನು ತುಂಡರಿಸ್ತಾನೆ. ಆ ತುಂಡರಿಸಿದಂಥ ತುಂಡುಗಳು ಬಿದ್ದಂಥ ಜಾಗಗಳೇ ಶಕ್ತಿಪೀಠಗಳು. ಈ ಶಕ್ತಿಪೀಠಗಳಲ್ಲಿ ಈ ಒಂದು ಸ್ಥಳ ಕೂಡ ಹೌದು. ಇಲ್ಲಿ ಸತಿದೇವಿಯು ದಹನ ಆದಂಥ ಸ್ಥಳ, ಹಾಗೆ ಈಶ್ವರನು ದುಃಖತಪ್ತನಾಗಿ ಕಣ್ಣೀರು ಸುರಿಸಿದಂಥ ಸ್ಥಳ. ಆ ಶಿವನು ಕಣ್ಣೀರು ಸುರಿಸಿದಂಥ ಸ್ಥಳ ಆಗಿರೋ ಕಾರಣದಿಂದ ಇಲ್ಲಿ ಯಾವಾಗಲೂ ಕೂಡ ಮಳೆ ಬೀಳ್ತಾನೆ ಇರುತ್ತೆ, ಮಳೆ ನಿಲ್ಲೋದೇ ಇಲ್ಲ. ಇಲ್ಲಿ ಎಲ್ಲ ಪೂಜೆನೂ ಕೂಡ ಮಳೆಯಲ್ಲಿಯೇ ನೆರವೇರುತ್ತೆ. ಇನ್ನು ಇಲ್ಲಿ ಶಿವನು ದುಃಖದಲ್ಲಿ ಇರೋ ಕಾರಣದಿಂದ, ಅಂದರೆ ವಿರಹದಲ್ಲಿ ಇರೋ ಕಾರಣದಿಂದ ಯಾರಿಗೇ ಆಗಲಿ ಮದುವೆ ಆಗದೆ ಇರೋವಂಥವ್ರು ಬಂದು ಇಲ್ಲಿ ವರವನ್ನು ಕೇಳಿದಾಗ ನಾನು ಅನುಭವಿಸಿದಂಥ ದುಃಖ ವಿರಹ ಯಾರೂ ಅನುಭವಿಸಬಾರ್ದು ಅಂತ ಹೇಳಿಬಿಟ್ಟು ವರ ಕೊಡೋದಕ್ಕೋಸ್ಕರ ಅಂತಲೇ ಇಲ್ಲಿ ಶಿವನು ನೆಲೆಸಿದ್ದಾನೆ ಶಾಂತನಾಗಿ ಅಂತಲೂ ಕೂಡ ಅರ್ಥ ಇದೆ. ಯಾರೇ ಆಗಲಿ, ವಿವಾಹ ಆಗಲಿ, ವಿಚ್ಛೇದನ ಆಗಲಿ ಅಥವಾ ಗಂಡ ಹೆಂಡತಿಯ ಒಂದು ಕಲಹ ಆಗಲಿ, ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ಇಲ್ಲಿ ನೀವು ಕೇಳಿಕೊಂಡಾಗ ಖಂಡಿತವಾಗಲೂ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ಇನ್ನು ಇಲ್ಲಿ ವಿವಾಹ ಆಗಬೇಕಾದ್ರೆ ನಾವು ಸ್ವರ್ಣ ಬಿಂದಿಗೆಯಲ್ಲಿ ನಿನಗೆ ಅಭಿಷೇಕ ಮಾಡ್ತೀವಿ ಅಂತ ಹರಕೆಯನ್ನು ಹೊತ್ಕೊಂಡಾಗ ಆ ಒಂದು ಹರಕೆ ನೆರವೇರುತ್ತೆ, ವಿವಾಹವಾಗುತ್ತೆ. ನಂತರ ಮದುವೆ ಆದಮೇಲೆ ಬಂದು ಸ್ವರ್ಣ ಬಿಂದಿಗೆಯಲ್ಲಿ ಅಭಿಷೇಕವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬಹುದಂತೆ. ನಾವೇನು ಇಲ್ಲಿ ಅದು ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂತ ಇಲ್ಲೇ ನೀವು ನೋಡ್ತಾ ಇರೋವಂಥದ್ದು ಕಲ್ಲುಗಳು. ಇದು ಈ ಒಂದು ಕಲ್ಲುಗಳು ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ಇಲ್ಲಿ ವಿಭೂತಿ ಉತ್ಪತ್ತಿಯಾಗುತ್ತೆ. ವಿಭೂತಿ ಉತ್ಪತ್ತಿ ಆಗ್ಬೋದು, ಅಥವಾ ಗಂಧ ಆಗಿರ್ಬೋದು, ಅಥವಾ ರಕ್ತಚಂದನ ಆಗಿರ್ಬೋದು. ಅಲ್ಲಿ ಯಾವ ವಿಧದ ಒಂದು ಕಲ್ಲುಗಳಿದೆಯೋ ಆ ಒಂದು ವಿಧದ ಕಲ್ಲು ಒಂದರಿಂದ ಒಂದಕ್ಕೆ ಉಜ್ಜಿದಾಗ ಇಲ್ಲಿ ವಿಭೂತಿ ಉತ್ಪತ್ತಿಯಾಗುತ್ತೆ. ಎಷ್ಟು ವಿಶೇಷತೆ ಅಲ್ವಾ! ಇದು ಎಲ್ಲಿನೂ ನೀವು ನೋಡಿರಲಿಕ್ಕಿಲ್ಲ. ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ವಿಶೇಷತೆಯನ್ನು ನೀವು ನೋಡ್ಬೋದು. ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ವಿಭೂತಿ ಉತ್ಪತ್ತಿಯಾಗುತ್ತೆ. ಇದೇ ವಿಭೂತಿಯನ್ನು ನಾವೆಲ್ಲರೂ ಕೂಡ ಧರಿಸ್ತಾ ಇರೋವಂಥದ್ದು. ನೋಡಿ ಯಾವ ಥರ ಇದು ಗಂಧ ಬಂದಿದೆ ನೋಡಿ, ಇದು ಗಂಧ ಬಂತು, ಇದು ವಿಭೂತಿ ಬರುತ್ತೆ ನೋಡಿ. ನೋಡಿ ಇದು ವಿಭೂತಿ ಬಂತು ನೋಡಿ. ಹೀಗೆ ಒಂದು ಸಲಕ್ಕೆ ಉಜ್ಜಿದಾಗ ಒಂದು, ಇನ್ನೊಂದು ಸಲಕ್ಕೆ ಉಜ್ಜಿದಾಗ ಇನ್ನೊಂದು, ಆ ಥರ ಇಲ್ಲಿ ವಿಭೂತಿ ಬರುತ್ತೆ. ಇಲ್ಲಿನ ಈ ಒಂದು ವಿಶೇಷತೆ. ಹಾಗೆ ನಾವು ಯಾವತ್ತು ಹೋಗಿದ್ವೋ ಆವತ್ತಿನ ದಿವಸ ಎಳೆನೀರಿನ ಒಂದು ಅಭಿಷೇಕದ ವಿಶೇಷತೆ ಇತ್ತು. ಈ ಒಂದು ಎಳೆನೀರಿನ ಅಭಿಷೇಕ ನಸುಕಿನಲ್ಲೇ ಮಾಡ್ತಾರಂತೆ. ಹಾಗಾಗಿ ನಾವು ಹೋಗೋಷ್ಟರೊಳಗಡೆಗೇನೆ ಎಳೆನೀರಿನ ಅಭಿಷೇಕ ಮುಗಿದೋಗಿತ್ತು. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ತುಂಬ ಎಳ್ನೀರೆಲ್ಲನೂ ಕೂಡ ಬಿದ್ದಿದ್ದಾವೆ. ಅಲ್ಲಿ ಪ್ರಸಾದವಾಗಿಯೂ ಕೂಡ ಆ ಒಂದು ಎಳ್ನೀರಿನ ಅಭಿಷೇಕ ಆದಂಥ ತೆಂಗುಗಳನ್ನು ನಮ್ಮ ಕೈಗೆ ಕೊಡ್ತಾರೆ ಅವರು. ಅದನ್ನು ಒಡೆದು ಅದರ ಒಂದು ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇರುವಂಥದ್ದೇ ಸತೀದೇವಿಯ ಒಂದು ದಹನ ಆದಂಥ ಜಾಗ ನೋಡಿ. ಇದು ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಏನು ಕಾಣಿಸ್ತಾ ಇದೆ ನೋಡಿ,
ಕಲ್ಲು. ಇದು ಸತೀದೇವಿ ಇಲ್ಲಿ ದಹನ ಆಗಿರೋಂಥ ಸ್ಥಳ, ಅಲ್ಲಿ ಸತೀದೇವಿ ನೆಲೆಸಿರೋಂಥ ಸ್ಥಳ ಅದು. ತುಂಬಾ ಮಳೆ ಬರ್ತಾಯಿತ್ತು. ಈ ಮಳೆ ಬಂದು ಶಿವನ ಕಣ್ಣೀರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಶಿವನು ಸತೀದೇವಿಯು ಪ್ರಾಣತ್ಯಾಗ ಮಾಡಿದಾಗ, ದುಃಖದಲ್ಲಿ ಇದ್ದಾಗ ಅವನು ಹರಿಸಿದಂಥ ಕಣ್ಣೀರೇ ಈ ಒಂದು ಮಳೆ ಅಂತ ಕೂಡ ಇಲ್ಲಿ ಹೇಳಲಾಗುತ್ತೆ. ಯಾಕೆ ಅಂತಂತಂದರೆ, ಆತ ತನ್ನ ಹೆಂಡತಿ ಅಂದರೆ ಸತೀದೇವಿ ಪ್ರಾಣತ್ಯಾಗ ಮಾಡಿದಾಗ ಆ ದುಃಖ ತಡೀಲಾರ್ದಿದ ಆತ ಹರಿಸಿದಂಥ ಕಣ್ಣೀರೇ ಈ ಮಳೆ ನೀರು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಏನು ನೀವು ಬೆಂಕಿ ನೋಡ್ತಾ ಇದ್ದೀರಾ, ಅಲ್ಲಿ ಪ್ರಸಾದ ರೆಡಿ ಆಗುತ್ತೆ. ಸುತ್ತಲೂ ಕೂಡ ತುಂಬ ಮಳೆ ತುಂಬಾ ಬೀಳ್ತಾಯಿತ್ತು. ಎಲ್ಲರೂ ಕೊಡೆಗಳನ್ನು ಹಿಡ್ಕೊಂಡು ಎಲ್ಲರೂ ಕೂಡ ಸುತ್ತಾಕ್ತಾಯಿದ್ರು. ಇದರ ಸುತ್ತಲೂ ಕೂಡ 3 ಸುತ್ತು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ನೀವು ನೋಡ್ದಂಗೆ ಟಿ ವಿನಲ್ಲೆಲ್ಲನೂ ಕೂಡ ತುಂಬ ಗಲಾಟೆ ಆಗ್ತಾಯಿದೆ, ತುಂಬ ಕನ್ನಡಿಗರಿಗೆ ಯಾವುದೇ ರೀತಿಯ ಒಂದು ಅಲ್ಲಿ ವ್ಯವಸ್ಥೆ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು. ಏನು ನಮ್ಮ ಅದೃಷ್ಟವೋ ಏನೋ ಗೊತ್ತಿಲ್ಲ, ಆವತ್ತಿನ ದಿವಸ ನಾವು ಹೊರಡೋ ದಿವಸ ಅಲ್ಲಿ ಗಲಾಟೆ ನಡೆದಿತ್ತು. ನಾವು ಮಾರನೇ ದಿವಸ ಅಲ್ಲಿ ಹೋಗಿ ತಲುಪಿದಾಗ ಅಲ್ಲಿ ಯಾವುದೇ ರೀತಿಯ ಗಲಾಟೆ ಇರಲಿಲ್ಲ, ಜನಜಂಗುಳಿ ಕೂಡ ಇರಲಿಲ್ಲ. ನಾವು ತುಂಬಾ ಆರಾಮಾಗಿ ತುಂಬ ನೀಟಾಗಿ ಖುಷಿಯಾಗಿ ಅಲ್ಲಿ ದರ್ಶನವನ್ನು ಮಾಡಿದ್ವಿ. ಹಾಗೆಯೇ ಇಲ್ಲಿ ನಾವು ಏನಕ್ಕೆ ಇಲ್ಲಿ ಛತ್ರಿಗಳನ್ನ ಹಿಡ್ಕೊಂಡು ಕಾಯ್ಕೊಂಡು ಕೂತಿದ್ದೀವಿ ಅಂತಂದರೆ, ಆನೆ ಮೇಲೆ ಇಲ್ಲಿ ಮೆರವಣಿಗೆ ಬರುತ್ತೆ. ಸತೀದೇವಿಯ ಒಂದು ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ಸತೀದೇವಿಯ ಪೂಜೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. 9 ಗಂಟೆಗೆ ಅದು ಶುರುವಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇಲ್ಲೆಲ್ಲ ಜಾಗ ಸಿಕ್ಕಲ್ಲ, ಮತ್ತು ರಶ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕಾಯ್ಕೊಂಡು ಕೂತಿದ್ದೀವಿ. 8 ಗಂಟೆಯಿಂದ 9 ಗಂಟೆಗೆ ಅಲ್ಲಿ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆನೆಗಳ ಮೇಲೆ ಶಿವ ಹಾಗೂ ಪಾರ್ವತಿಯನ್ನು ಕೂರಿಸ್ಕೊಂಡು ಒಂದು ಸುತ್ತು ಅಲ್ಲಿ ಮೆರವಣಿಗೆಯನ್ನು ಬರುತ್ತೆ. ಆ ಒಂದು ಮೆರವಣಿಗೆ ಬಂದಾದ ನಂತರ ಅಲ್ಲಿ ವಿಶೇಷವಾದ ಒಂದು ಪೂಜೆ, ಅಭಿಷೇಕ ಇದೆಲ್ಲ ನಡೆಯುತ್ತೆ. ಅದಾದ ನಂತರ ಎಲ್ಲರಿಗೂ ಕೂಡ ಅದರ ಒಳಗಡೆಗೆ ದರ್ಶನ ಮಾಡೋದಕ್ಕೆ ಆಮೇಲೆ ಬಿಡ್ತಾರೆ. ಈ ಒಂದು ದೃಶ್ಯ ನೋಡೋದಕ್ಕಂತೂ ನಿಜಕ್ಕೂ 2 ಕಣ್ಣುಗಳು ಸಾಲದು. ಆನೆಗಳ ಮೇಲೆ ಶಿವ ಪಾರ್ವತಿಯರ ಒಂದು ಮೆರವಣಿಗೆ ಎಷ್ಟು ಒಂದು ಮನೋಹರವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತಂದರೆ, ತಂಪಾದ ಗಾಳಿ ಬೀಳಿಸ್ತಾ ಇರುತ್ತೆ, ಮೇಲ್ಗಡೆ ಮಳೆ ಜಿನಿತಾ ಇರುತ್ತೆ, ಸುತ್ತಮುತ್ತಲು ಕೂಡ ಹಚ್ಚ ಹಸಿರಾದಂಥ ವಾತಾವರಣ, ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ನೋಡೋದಕ್ಕೆ ನಿಜವಾಗ್ಲೂ ಈ ಒಂದು ಸ್ವಸಂದರ್ಭವಂತೂ ಖಂಡಿತವಾಗ್ಲೂ ಪುಣ್ಯ ಮಾಡಿದವ್ರಿಗೆ ಸಿಗುತ್ತೆ ಅಂತಲೂ ಕೂಡ ನಾವು ಅನ್ಕೋಬೋದು. ಅಷ್ಟು ಈ ಒಂದು ದೃಶ್ಯ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿಗೆ ಹೋಗಿದ್ದಕ್ಕೂ ಈ ಒಂದು ದೃಶ್ಯ ನಾವು ನೋಡಿದ್ರೆ ನಿಜಕ್ಕೂ ಸಾರ್ಥಕತೆ ಅಂತಲೇ ಹೇಳ್ಬೋದು ನಾವು. ಈ ಆನೆಗಳ ಒಂದು ಮೆರವಣಿಗೆ ಏನಿದೆಯಲ್ಲ, ಈ ಮೆರವಣಿಗೆ ಎಲ್ಲನೂ ಕೂಡ ನೀವು ನೋಡಬೇಕು ಅಂತಂತಂದರೆ ಸ್ವಲ್ಪ ಮುಂದಕ್ಕೆ ಜಾಗ ಮಾಡಿಕೊಂಡು ಕೂತ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಕೂಡ ಆ ಒಂದು ದೃಶ್ಯ ನೀವು ತುಂಬ ಚೆನ್ನಾಗಿ ನೀಟಾಗಿ ವೀಕ್ಷಿಸ್ಬೋದು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತೀರ್ಥಕೊಳ. ಈ ಕೊಳದಿಂದ ಈ ಥರ ನೀವು ಇಲ್ಲೊಂದು ಕೋಲ್ಗೆ ಈ ಥರ ತೆಂಗಿನ ಚಿಪ್ಪನ್ನು ಹಾಕಿಟ್ಟಿದ್ದಾರೆ. ಅದರ ಮುಖಾಂತರ ಈ ಒಂದು ತೀರ್ಥವನ್ನು ನೀವು ತಗೊಂಡು ಸೇವಿಸ್ಬೋದು. ಈ ತೀರ್ಥ ತುಂಬಾ ಟೇಸ್ಟಿಯಾಗಿದೆ. ಹಾಗೆಯೇ ಇಂಥ ಒಂದು ಪ್ರದೇಶಗಳಿಗೆ ಬಂದಾಗ ನಾವೆಲ್ಲರೂ ಅನುಸರಿಸಬೇಕಾದಂಥ ಒಂದು ಮುಖ್ಯ ಸಂಗತಿ ಏನು ಅಂತಂದರೆ, ದಯವಿಟ್ಟು ಯಾರನ್ನು ಕೂಡ ಈ ಕಡೆ ಬಂದಾಗ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಮತ್ತು ಇನ್ಯಾವುದೇ ತಿಂಡಿ ತೀರ್ಥಗಳ ಒಂದು ಕವರ್ಗಳಾಗಿರ್ಬೋದು, ಎಲ್ಲಂದರಲ್ಲಿ ಬಿಸಾಕ್ಬಿಟ್ಟು ದಯವಿಟ್ಟು ಗಲೀಜು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವೇ ಅಂತೀವಿ ಮೇಂಟೆನೆನ್ಸ್ ಇಲ್ಲ, ನೀಟ್ನೆಸ್ ಇಲ್ಲ ಅಂತ ಹೇಳಿಬಿಟ್ಟು ನಾವೇ ಗಲೀಜು ಮಾಡಿ ನಾವೇ ಆ ಥರ ಅನ್ನೋದು ತಪ್ಪು. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗಿಡದ ಹತ್ತಿರ ಕಲ್ಲಿನ ಮೇಲೆ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಇದು ಬಂದು ಮನೆ ಕಟ್ಟೋ ಒಂದು ಸಂಕೇತ. ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಕಲ್ಲ ಮೇಲೆ ಕಲ್ಲು ಇಟ್ಟು ಮನೆ ಕಟ್ಟಿದಾಗ ಆ ಒಂದು ಮನೆ ಕಟ್ಟುವಂಥ ಇಷ್ಟಾರ್ಥ ನೆರವೇರುತ್ತೆ ಅನ್ನೋ ಒಂದು ಅರ್ಥ ಕೂಡ ಇದೆ. ಹಾಗಾಗಿ ನಾವು ಕೂಡ ಸುಮಾರು ಕಡೆ ಕಟ್ಟಿದ್ದೀವಿ, ಹಾಗೆ ಮನೆ ಕೂಡ ಕಟ್ಟುವಂಥ ಇಷ್ಟಾರ್ಥ ನಮ್ಮದು ಕೂಡ ನೆರವೇರಿದೆ. ಇಲ್ಲೆಲ್ಲನೂ ಕೂಡ ಸ್ಟಾಲ್ಗಳು ಹಾಕಿದ್ದಾರೆ ನೋಡಿ, ಅಂಗಡಿಗಳು. ಇದು ಬಂದು ಒಡಪು ಪೂ ಅಂತ ಹೇಳಿಬಿಟ್ಟು, ಈ ಒಡಪು ಪೂ ಅಂತಂತಂದರೆ ದಕ್ಷನ ಒಂದು ದಾಡಿಯ ಸಂಕೇತವಾಗಿದೆ ಈ ಒಡಪು ಪೂ. ಈಗ ನೋಡಿ, ಇದನ್ನು ನಾನು
ತಗೊಳ್ತಾ ಇದ್ದೀನಿ. ಇದು 100 ರುಪೀಸ್ ಅಂತೆ, ಕಡಿಮೆ ರೇಟ್ ಏನೂ ಇಲ್ಲ, ಅವರು ಕಡಿಮೆ ಏನು ಮಾಡ್ತಾ ಇಲ್ಲ. ಚಿಕ್ಕದೇ ತಗೊಳ್ಳಿ ದೊಡ್ಡದೇ ತಗೊಳ್ಳಿ 100 ರುಪೀಸ್ ಒಂದು ಪೇರು ಇರುತ್ತೆ. ಇದನ್ನು ಮನೆ ಬಾಗಿಲಿಗೆ ಕಟ್ಟಿ ನೋಡಿ, ಎಲ್ಲ ದೃಷ್ಟಿಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರ ಒಂದು ನಂಬಿಕೆ. ಇದರ ಹೆಸರು ಒಡಪು ಅಂತ. ಒಡಪು ಪೂ, ಇದರ ಹೆಸರು ಒಡಪು ಪೂ ಅಂತ ಹೇಳಿ. ಇದನ್ನು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ, ಹಾಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋ ಒಂದು ಅರ್ಥವೂ ಇದೆ. ಹಾಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಕೂಡ ಇರೋದಿಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ನೀವು ಗಿಡಗಳು ಬೆಳೆಸುವಂಥ ಪ್ರಿಯರಾಗಿದ್ದರೆ ಇಲ್ಲಿ ಹೂವಿನ ಸಸಿಗಳು ಗಿಡಗಳು ಸಿಗುತ್ತೆ, ಹಾಗೆ ಪಾಟ್ಗಳು ಸಿಗುತ್ತೆ. ಪಾಟ್ಗಳು ಕೇವಲ 20 ರೂಪಾಯಿಗೆ ಇದ್ದಾವೆ, ಸಸಿಗಳು 50 ರೂಪಾಯಿಗೆ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ತಿಂಡಿಯ ಒಂದು ಅಂಗಡಿ ಇದೆ, ಇಲ್ಲಿ ತಿಂಡಿ ಕಾಫಿ ಕೂಡ ನೀವು ತಗೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಕರೆ ಕೊಟ್ಟಿಯೂರಿನ ಶಿವನ ದೇವಸ್ಥಾನದ ಒಂದು ಯಾತ್ರೆಯ ಬಗ್ಗೆ ನಿಮಗೆಲ್ಲರಿಗೂ ಕೂಡ ವಿವರವಾಗಿ ತೋರಿಸಿದ್ದೀನಿ. ನಮಗೆಲ್ಲರಿಗೂ ಕೂಡ ಹೇಗೆ ದರ್ಶನ ಆಗುತ್ತೋ ಅನ್ನೋ ಒಂದು ಭಯ ಇತ್ತು, ಆದರೆ ತುಂಬ ಸಮಾಧಾನವಾಗಿ ತುಂಬ ಖುಷಿಯಾಗಿ ಈ ಒಂದು ಅಕ್ಕರೆ ಕೊಟ್ಟಿಯೂರ ದೇವಸ್ಥಾನದ ದರ್ಶನವನ್ನು ಮಾಡಿದ್ವಿ. ಆ ಒಂದು ಅಕ್ಕರೆ ಕೊಟ್ಟಿಯೂರಿನ ದೇವಸ್ಥಾನದ ಈಶ್ವರನ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.